ರೈತರಿಗೆ ಎಷ್ಟರ ಮಟ್ಟಿಗೆ ಮಹಾ ವಂಚನೆಯನ್ನ ಮಾಡುತ್ತೆ ಅನ್ನುವಂಥದ್ದು ಉಡುಪಿ ಜಿಲ್ಲೆಯ ವಾರಹಿ ಅಂದ್ರೆ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ವಾರಹಿ ಅನ್ನೋ ಪ್ರದೇಶದಲ್ಲಿರುವಂತಹ ಒಂದು ಯೋಜನೆ ಸಾಕ್ಷಿ. ನಾವೀಗ ನನ್ನ ಹಿಂಭಾಗದಲ್ಲಿರುವಂತಹ ಒಂದು ಏನು ನದಿ ಏನಿದೆ, ನದಿ ಕಾಲುವೆಯಲ್ಲಿ ಹರಿಯುವಂತಹ ನದಿ ನೀರು, ಇದು ವಾರಾಹಿ ನದಿ ನೀರು. ಬಹಳಷ್ಟು ದೊಡ್ಡ ಒಂದು ನಿರೀಕ್ಷೆಯನ್ನ ಹುಟ್ಟು ಹಾಕಿದಂತಹ ಯೋಜನೆ ಇದು. ಇದು ಎಡದಂಡೆ ಯೋಜನೆಯ ಒಂದು ಭಾಗ. ಈ ಭಾಗದಲ್ಲಿ ಹರಿಯುವಂತಹ ನೀರೇನು ಹರಿತಾ ಇದೆ, ಇದು ವಾರಾಹಿ ನದಿ ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಹುಟ್ಟಿ ಇಡೀ ಕುಂದಾಪುರ ಬೈಂದೂರು ಭಾಗದಲ್ಲಿ ಹರಿಯುವಂತಹ ನದಿ ನೀರಿದು. ಎಡದಂಡೆ ಯೋಜನೆ, ಮತ್ತೊಂದು ಬಲದಂಡೆ ಯೋಜನೆ. ಈ ಸದ್ಯಕ್ಕೆ ಎಡದಂಡೆ ಯೋಜನೆ ಬಹಳಷ್ಟು ಪೂರ್ಣವಾಗಿದೆ, ಬಲದಂಡೆ ಯೋಜನೆ ಬಹಳಷ್ಟು ಒಂದು 60% ಕಂಪ್ಲೀಟ್ ಆಗಿದೆ. ಅಷ್ಟರ ಮಟ್ಟಿಗೆ ಅಷ್ಟರ ಹೊತ್ತಿಗೆ ಏತ ನೀರಾವರಿ ಯೋಜನೆಗೆ ಬ್ರೇಕ್ ಹಾಕಿದೆ ಸರ್ಕಾರವೇ ಮುತುವರ್ಜಿ ನಿಂತ್ಕೊಂಡು ರೈತರ ಒಂದು ಬೆಳೆಗೆ ಒಂದು ಸಪೋರ್ಟ್ ಅನ್ನ ಕೊಡಬೇಕಾಗಿದ್ದ ಸರ್ಕಾರ ಈಗ ರೈತರಿಗೆ ಬರೆ ಎಳೆದಂತಹ ಕೆಲಸವನ್ನ ಮಾಡಿದೆ. ಮುಖ್ಯವಾಗಿ ನೋಡ್ತಾ ಹೋದ್ರೆ 9 ಕೋಟಿಯಲ್ಲಿ ಆರಂಭವಾದಂತಹ ಒಂದು ವಾರಾಹಿ ನದಿ ಯೋಜನೆ ಈಗ 1000 ಕೋಟಿಗೆ ತಲುಪಿದೆ. 1200 ಕೋಟಿಗೆ ತಲುಪಿದ್ರು ಕೂಡ ಇನ್ನೂ ಕೂಡ ಈ ಬಲದಂಡೆ ಯೋಜನೆ ಇರಬಹುದು, ಯಾವುದೇ ಈ ಯೋಜನೆಗಳು ವಾರಾಹಿ ನದಿ ಯೋಜನೆ ಏನಿದೆ, ಕುಡಿ ನೀರು ಹರಿಸುವಂತಹ ಯೋಜನೆಗೆ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ರೈತರು ಈಗ ಬಹಳಷ್ಟು ಆಕ್ರೋಶಕ್ಕೆ ಹೊರಹಾಗ್ತಾ ಇರುವಂತದ್ದು. ಮುಖ್ಯವಾಗಿ ಒಂದು ಕಡೆ ಬಲದಂಡೆ ಯೋಜನೆ ಆಗಿಲ್ಲ, ಇನ್ನೊಂದು ಕಡೆ ಏತ ನೀರಾವರಿ ಯೋಜನೆ ಕೂಡ ಈಗ ಸರ್ಕಾರ ಅದಕ್ಕೆ ಬ್ರೇಕ್ ಹಾಕಿದೆ. ಮುಖ್ಯವಾಗಿ ಖಾಸಗಿ ಲಾಬಿಗೆ, ಮುಖ್ಯವಾಗಿ ಒಂದು ಜಲವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಅದರ ಲಾಬಿಗೆ ಸರ್ಕಾರ ಮಣಿದಿರುವಂತದ್ದು. ಎತ್ತ ನೀರಾವರಿ ಯೋಜನೆ ವಾರಾಹಿ ನದಿಗಿಂತ ಈ ಮೇಲ್ಮಟ್ಟದಲ್ಲಿ ಒಂದು ಜಾಕ್ವಾಲನ ಹಾಕುವ ಮೂಲಕ ಅಲ್ಲಿನ ನದಿ ನೀರನ್ನ ಕೃಷಿಕರಿಗೆ ಸುಮಾರು 1200 ಹೆಕ್ಟೇರ್ ಪ್ರದೇಶಗಳಿಗೆ ನೀರು ಹರಿಸುವಂತದ್ದು, ಜೊತೆಗೆ 35,000 ಗ್ರಾಮಸ್ಥರಿರುವಂತಹ ಪ್ರದೇಶಗಳಿಗೆ ಕುಡಿಯುವ ನೀರು ಒದಗಿಸುವಂತಹ ಯೋಜನೆ ಇದು. ಅದಕ್ಕೆ ಈಗ ಸರ್ಕಾರ ಬ್ರೇಕ್ ಹಾಕಿರುವಂತದ್ದು. 47 ವರ್ಷಗಳ ಕಾಲ ಈ ಭಾಗದ ಗ್ರಾಮಸ್ಥರು, ಕೃಷಿಕರು ಕಾಯ್ತಾ ಇದ್ದಂತಹ ಒಂದು ಯೋಜನೆ ಈಗ ನಿಂತಿರುವಂತದ್ದು, ನೆಲ ಕಚ್ಚಿರುವಂತದ್ದು. ಸದ್ಯ ಅದನ್ನ ಪೂರ್ಣಗೊಳಿಸಬೇಕು ಅನ್ನುವಂತ ಒತ್ತಾಯ ಈಗ ಇರುವಂತದ್ದು. ಮುಖ್ಯವಾಗಿ ಕಬ್ಬು ಬೆಳೆಗಾರರು ಈ ನೀರಿಗಾಗಿ ಬಹಳಷ್ಟು ವರ್ಷಗಳ ಕಾಲ ಬಹಳಷ್ಟು ಕಾಯ್ತಾ ಇದ್ರು. ಮುಖ್ಯವಾಗಿ ಈ ವಾರಾಹಿ ನದಿ ನೀರು ಯೋಜನೆ ಇದೆ, ಅದು ಆರಂಭ ಆಗಿರುವಂತದ್ದೇ ಕೃಷಿ ಸಕ್ಕರೆ ಕಾರ್ಖಾನೆ ಅದಕ್ಕೆ ಪೂರಕವಾಗಿ ಈ ಯೋಜನೆ ಆಗಿರುವಂತದ್ದು. ಆದ್ರೆ ಈ ಸಕ್ಕರೆ ಕಾರ್ಖಾನೆಯು ಮುಚ್ಚಿರುವಂತದ್ದು, ಜೊತೆಗೆ ಈ ಯೋಜನೆ ಕೂಡ ನೆಲ ಕಚ್ಚಿರುವಂತದ್ದು. ಸದ್ಯ ಈ ಸಕ್ಕರೆ ಕಾರ್ಖಾನೆ ಇದೆ, ಅದು ಕೂಡ ಈಗ ಸಂಪೂರ್ಣವಾಗಿ ಮುಚ್ಚಿ ಗೋಡನ್ ಆಗಿರುವಂತದ್ದು. ಇನ್ನೊಂದು ಕಡೆ ಈ ವಾರಾಹಿ ಯೋಜನೆ ಸಂಪೂರ್ಣವಾಗಿ ಆಗಿಲ್ಲ. ಬಲದಂಡೆ ಯೋಜನೆ 60% ಪೂರ್ಣ ಆದ್ರೂ ಕೂಡ ಯಾವುದೇ ಮುಂದೆ ಹೋಗುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಮುಖ್ಯವಾಗಿ ನೋಡ್ತಾ ಇರುವುದು ಪೈಪ್ಲೈನ್ಗಳು, ಎಲ್ಲಾ ಪೈಪ್ಲೈನ್ಗಳು ಮತ್ತು ಅಲ್ಲಲ್ಲಿ ಪೈಪ್ಲೈನ್ ಹಾಕುವಂತಹ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಸಿದ್ದಾಪುರ ಗ್ರಾಮದಲ್ಲಿ ಮತ್ತು ಸೇರಿದಂತೆ ಉಳಿದ ಬಹಳಷ್ಟು ಗ್ರಾಮಗಳಲ್ಲಿ ಈ ವಾರಾಹಿ ನದಿ ನೀರು ಹರಿದು ಬರುತ್ತೆ, ನಮಗೆ ಕುಡಿಯುವ ನೀರು ಸಿಗತ್ತೆ ಅನ್ನುವಂತಹ ಬಹಳಷ್ಟು ನಿರೀಕ್ಷೆಯನ್ನ ಈ ಭಾಗದ ಗ್ರಾಮಸ್ಥರು ಮತ್ತು ಮುಖ್ಯವಾಗಿ ಕೃಷಿಕರು ಇಟ್ಕೊಂಡಿದ್ರು. ಕಬ್ಬನ್ನ ಮತ್ತೆ ನಾವು ಬೆಳೆಸಬಹುದು, ಈ ಮೂಲಕ ಸಕ್ಕರೆ ಕಾರ್ಖಾನೆಗೆ ಮರುಜೀವ ಕೊಡಬಹುದು, ಈ ಮೂಲಕ ಬಹಳಷ್ಟು ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತೆ ಅನ್ನುವಂತ ನಿರೀಕ್ಷೆಗಳಿತ್ತು. ಅದು ಎಲ್ಲದಕ್ಕೂ ಈಗ ಸರ್ಕಾರವೇ ಎಳನೀರು ಬಿಟ್ಟಿರುವಂತದ್ದು. ಮುಖ್ಯವಾಗಿ ಈಗ ಸದ್ಯಕ್ಕೆ ರೈತರು ಈ ಎಲ್ಲಾ ಸರ್ಕಾರದ ನಿರ್ಲಕ್ಷ್ಯವನ್ನ ವಿರೋಧಿಸಿ ಈಗ ರೈತರು ಬೀದಿಗಿಳಿದಿದ್ದಾರೆ. ಮುಖ್ಯವಾಗಿ ಏತ ನೀರಾವರಿ ಯೋಜನೆ ಆದರೂ ಕೂಡ ಸಂಪೂರ್ಣಗೊಳಿಸಿ ಜಲವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಮಣಿದು ಸರ್ಕಾರ ಅದನ್ನ ಏತ ನೀರಾವರಿ ಯೋಜನೆಗೆ ಬ್ರೇಕ್ ಹಾಕಿದೆ, ಅದನ್ನ ಪೂರ್ಣಗೊಳಿಸಿ ಅನ್ನುವಂತಹ ಒತ್ತಾಯವನ್ನ ಹಾಕುವ ಮೂಲಕ ಈಗ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಕೊಟ್ಟಿದೆ. ಏನಾದ್ರೂ ಸದ್ಯ ಸರ್ಕಾರ ಯಾವ್ದಾದ್ರು ಖಾಸಗಿ ಲಾಬಿಗೆ ಮಣಿದು ನೀವೇನಾದ್ರೂ ಯೋಜನೆ ಪೂರ್ಣಗೊಳಿಸಿದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಮುತ್ತಿಗೆ ಇರ್ಬೋದು, ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಕೈ ಹಾಕ್ತೇವೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ಅನಾಹುತ ಆದಲ್ಲಿ ಇದು ನೀವೇ ಹೊಣೆ, ಇಲ್ಲಿನ ಸ್ಥಳೀಯ ಅಧಿಕಾರಿಗಳೇ ಹೊಣೆ. ಯಾವುದೇ ಒಬ್ಬ ಮಾಜಿ ಶಾಸಕರು ಇರ್ಬೋದು, ಮತ್ತೆ ಇನ್ಯಾವುದೋ ಅಧಿಕಾರಿಗಳು ಮತ್ತೆ ಯಾವುದೋ ರಾಜಕಾರಣಿಗಳ ಮಾತಿಗೆ ಮಣಿಬಾರದು. ಈ ಸ್ಥಳಕ್ಕೆ ಈಗ ಆದಷ್ಟು ಬೇಗ ಈ ಬಲದಂಡೆ ಯೋಜನೆ ಪೂರ್ಣಗೊಳಿಸಿ, ಜೊತೆಗೆ ಏತ ನೀರಾವರಿ ಯೋಜನೆ ಕೂಡ ಸಂಪೂರ್ಣಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಸರ್ಕಾರ ರೈತರು ಹೋರಾಟದ ಮೂಲಕ ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಪರೀಕ್ಷಿತ್ ಶೆಟ್ಟಿ, ನ್ಯೂಸ್ ಫಸ್ಟ್ ಉಡುಪಿ.